ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಳ್ಳಿ ಮಕ್ಕಳ ಸಂಘದ ವೆಂಕಟರಮಣಪ್ಪ, ದಲಿತರನ್ನ ವಂಚನೆ ಮಾಡುತ್ತಿರುವ ಬಗ್ಗೆ ದಲಿತರು ಜಾಗೃತಿ ಹೊಂದಬೇಕಿದೆ. ಸ್ವಾತಂತ್ರ್ಯ ಬಂದು 78 ವರ್ಷಗಳಾದರೂ ದಲಿತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಒಬ್ಬರ ಮೇಲೆ ಮತ್ತೊಬ್ಬರನ್ನ ಎತ್ತಿಕಟ್ಟುವ ಕೆಲಸ ನಿರಂತರವಾಗಿ ಮಾಡಲಾಗುತ್ತಿದೆ. ಒಳ ಮೀಸಲಾತಿ ನೀಡುವಲ್ಲಿ ಸರ್ಕಾರಗಳು ವಿಫಲವಾಗಿವೆ ಎಂದು ಆರೋಪಿಸಿದರು. ದಲಿತ ಶಾಲು ಹಾಕಿಕೊಂಡ ರಾಜಕೀಯ ಪಕ್ಷಗಳ ಚೇಲಾಗಳ ಮೂಲಕ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ದಲಿತ ಕುಟುಂಬಗಳಿಗೆ ರಕ್ಷಣೆ ಇಲ್ಲವಾಗಿದೆ. ಪೊಲೀಸ್ ಠಾಣೆಗಳಲ್ಲಿ ಹೆಚ್ಚು ಪ್ರಕರಣಗಳು ದಲಿತರದ್ದೇ ಆಗಿವೆ. ನ್ಯಾಯಬದ್ಧವಾಗಿ ಭೂಮಿ ದಲಿತರಿಗೆ ಸಿಗುತ್ತಿಲ್ಲ. ಈ ನಾಗರಿಕ ಜಗತ್ತಿನಲ್ಲಿ ಸ್ಮಶಾನಗಳಿಲ್ಲ. ಸ್ಮಶಾನಗಳಿಗೆ ಹೋಗಲು ದಾರಿ ಇಲ್ಲ. ದಲಿತ ಯುವಕ ಬಾಬು ಆತ್ಮಹತ್ಯೆ ಮಾಡಿಕೊಂಡ್ರೆ ರಾಜಕೀಯ ಪಕ್ಷಗಳು ನಾಟಕವಾಡುತ್ತಿವೆ ಎಂದು ಹೇಳಿದ್ರು. ಮೀಸಲಾತಿ ನೀಡಲು ಯೋಗ್ಯತೆ ಇಲ್ಲದ ಸಿದ್ದರಾಮಯ್ಯ ಅವರು ಸಂವಿಧಾನದ ಅಡಿಯಲ್ಲಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ರು. ನಿಮ್ಮ ಮೇಲೆ ಗೌರವ ನಮಗಿದೆ, ಆದರೆ ನೀವು ದಲಿತರ ಕುತ್ತಿಗೆಗೆ ಹಾಕಿದ್ದೀರಾ. ನೀವು ಮೀಸಲಾತಿ ನೀಡದಿದ್ದರೆ ನಿಮ್ಮ ಕುರ್ಚಿಗಳು ಕದಲಾಡುತ್ತವೆ ಎಂದು ಎಚ್ಚರಿಕೆ ನೀಡಿದ್ರು. ಇಡೀ ಕುಲಕ್ಕೆ ನಮಗೆ ಅವಮಾನ ಆಗ್ತಾ ಇದೆ. ನಾನು ನಮ್ಮ ಸಂಘಟನೆಗಳ ಹತ್ರ ಕೇಳ್ಕೊಳ್ಳೋದು, ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಇವತ್ತು ದಲಿತರನ್ನು ವಂಚನೆ ಮಾಡ್ತಿದ್ದಾರಲ್ಲ, ನಾವೆಲ್ಲ ಕೂಲಂಕುಷವಾಗಿ ಕುತ್ಕೊಂಡು ಯೋಚನೆ ಮಾಡಿ ಯಾವ ಸರ್ಕಾರಕ್ಕೆ ನಾವು ನಿರ್ಧಾರ ಮಾಡ್ಕೋಬೇಕು, ಯಾವ ಸರ್ಕಾರಗಳನ್ನ ಉಳಿಸ್ಕೋಬೇಕು, ಯಾವ್ದು ಮಾಡ್ಬೇಕು ಅನ್ನೋದನ್ನು ನಾವು ಫಸ್ಟು ಅರಿವು ಮಾಡ್ಕೋಬೇಕು ಅನ್ನೋದು ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೇನೆ. ನಮ್ಮ ಮುಖಂಡರುಗಳಲ್ಲಿ ಎಲ್ಲ ಸಂಘಟನೆಗಳು, ದಲಿತ ಪರ ಆಗ್ಬೋದು, ಕನ್ನಡ ಪರ ಆಗ್ಬೋದು, ರೈತ ಪರ ಆಗ್ಬೋದು, ಎಲ್ಲ ಈ ರಾಜ್ಯದ ಯಾವ್ಯಾವ ಸಂಘಟನೆಗಳಿದೆ ಎಲ್ಲ ಸಂಘಟನೆಗಳಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ನಮ್ಮ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದಿಂದ ವತಿಯಿಂದ ತಮಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ತೇನೆ. ನಾವೆಲ್ಲ ದಲಿತರನ್ನು ವಂಚನೆ ಮಾಡ್ಕೊತಾ ಇದ್ದೇವೆ. ಈ ಹೊತ್ತಿಗೆ 78 ವರ್ಷಗಳಾಗಿದೆ. ಸ್ವಾತಂತ್ರ್ಯ ಬಂದು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ದಲಿತರಿಗೆ? ರಾಜ್ಯ ಸರ್ಕಾರ ಬಂತು, ಕೇಂದ್ರ ಸರ್ಕಾರಗಳು ಬಂದು ಇವತ್ತು 78, ಇನ್ನು 2-3 ದಿನ ಹೋದರೆ 79ಗೆ ನಾವು ಹೋಗ್ತಿದ್ದೇವೆ. ಇವತ್ತು ನಮ್ಮನ್ನು ಕಡೆಗಣಿಸ್ಕೊಂಡು ಇವ್ರ ಮೇಲೆ ಅವ್ರಿಗೆ ಎತ್ತು ಕಟ್ಟೋದು, ಅವ್ರ ಮೇಲೆ ಇವ್ರಿಗೆ ಎತ್ತು ಕಟ್ಕೊಂಡು ಯಾಕೆ ನಮ್ಮನ್ನು ಬೀದಿಗೆ ತಳ್ತಾ ಇದ್ದೀರಾ? ತಮಗೆ ಕಣ್ಣು ಕಾಣಿಸ್ತಾ ಇಲ್ವಾ? ನಮ್ಮ ಜನಾಂಗಕ್ಕೆ ಈಗಾಗಲೇ ಮೀಸಲಾತಿ ಕೊಡಬೇಕಾಗಿತ್ತು. ಮಾದಿಗ ಜನಾಂಗಕ್ಕೆ 1 ವರ್ಷದ 2 ತಿಂಗಳಾಗ್ತಾ ಇದೆ. ನಿಮಗೆ ನೈತಿಕತೆ ಇದೆಯಾ? ಯಾವುದೇ ಸರ್ಕಾರ ಆಗ್ಬೋದು, ಯಾವುದೇ ಪ್ರತಿನಿಧಿ ಆಗ್ಬೋದು, ನೀವಿಲ್ಲಿ ಚೇಳಗಳನ್ನ ಇಟ್ಕೊಂಡು ದಲಿತರ ಶಾಲ್ವೆಗಳು ಹಾಕ್ಕೊಂಡು ದಿಕ್ತಪ್ಸ ಕೆಲಸ ಅಂತ ಯಾಕೆ ಮಾಡ್ತಿದ್ದೀರಾ? ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.